ಹೆಸರು ಗಗನ್ದೀಪ್. ನಾನು 5ನೇ ತರಗತಿಯಲ್ಲಿ ಓದಿದ್ದೇನೆ. ನನ್ನ ಶಾಲೆಯ ಹೆಸರು GLPS ಜಿಜಿ ಕೊಪ್ಪಲು. ವೆರಿ ಗುಡ್. ಪ್ರಪಂಚದ 7 ಖಂಡಗಳನ್ನು ನೆನಪಿಟ್ಟುಕೊಳ್ಳುವ ಸೂತ್ರ. ಏಷ್ಯಾದ ಆಫ್ರಿಕನ್ನರು ಆಸ್ಟ್ರೇಲಿಯಾದ ಯುರೋಪಿಯನ್ನರ ಜೊತೆ ಅಂಟಾರ್ಟಿಕಾದ ಮೂಲಕ ಉತ್ತರ ಅಮೆರಿಕದಿಂದ ದಕ್ಷಿಣ ಅಮೆರಿಕಕ್ಕೆ ಹೋದರು. ಪ್ರಪಂಚದ 7 ಖಂಡಗಳು: ಏಷ್ಯಾ ಖಂಡ, ಆಫ್ರಿಕಾ ಖಂಡ, ಆಸ್ಟ್ರೇಲಿಯಾ ಖಂಡ, ಯುರೋಪ್ ಖಂಡ, ಅಂಟಾರ್ಟಿಕಾ ಖಂಡ, ಉತ್ತರ ಅಮೆರಿಕ ಖಂಡ, ದಕ್ಷಿಣ ಅಮೆರಿಕ ಖಂಡ. ಗೊತ್ತಾಯ್ತಾ? ಈಗ ಭೂಭಾಗಗಳನ್ನ ವಿಂಗಡಿಸ್ತಾರೆ. ಗೊತ್ತಾಯ್ತಾ? ನಮ್ಮ ಪ್ರಪಂಚದಲ್ಲಿರೋ ಭೂಭಾಗಗಳನ್ನ ವಿಂಗಡಿಸ್ತಾರೆ. ಈಗ ಹಳ್ಳಿ ಚಿಕ್ಕದಾಗಿದ್ದಾಗ ಹಳ್ಳಿ, ಅದಕ್ಕಿಂತ ದೊಡ್ಡದು ಪಟ್ಟಣ, ಅದಕ್ಕಿಂತ ದೊಡ್ಡದು ನಗರ, ಅದಕ್ಕಿಂತ ದೊಡ್ಡದು ಮಹಾನಗರ, ಅದಕ್ಕಿಂತ ದೊಡ್ಡ ರಾಜ್ಯ, ದೇಶ, ಆಮೇಲೆ ಖಂಡ, ದೊಡ್ಡ ದೊಡ್ಡ ಭೂಭಾಗಗಳು. ಗೊತ್ತಾಯ್ತಾ? ಅದೇ ಥರ ಪ್ರಪಂಚದ ಎಲ್ಲ ಭೂಭಾಗಗಳನ್ನು 7 ಖಂಡಗಳಾಗಿ ವಿಭಾಗಿಸಿದ್ದಾರೆ. ಅದರಲ್ಲಿ 7 ಖಂಡಗಳನ್ನು ನೆನ್ಪಿಟ್ಕೋಬೇಕು. ಯಾವ್ಯಾವು? ಏಷ್ಯಾ ಖಂಡ, ಆಫ್ರಿಕಾ ಖಂಡ, ಆಸ್ಟ್ರೇಲಿಯಾ, ಯುರೋಪ್ ಖಂಡ, ಅಂಟಾರ್ಟಿಕಾ ಖಂಡ, ಉತ್ತರ ಅಮೆರಿಕ ಖಂಡ, ದಕ್ಷಿಣ ಅಮೆರಿಕ ಖಂಡ. ಗೊತ್ತಾಯ್ತಾ? ಅದನ್ನ ನೆನ್ಪಿಟ್ಕೊಳಕ್ಕೆ ಅಷ್ಟು ಹೇಳೋದು. ಇದನ್ನು ಶ್ಲೋಕ ಥರ ಡಿವೈಡ್ ಮಾಡ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕಾದರೂ ನೆನ್ಪಿಟ್ಕೋಬೋದು. ಇನ್ನೊಂದ್ಸಲ ಹೇಳೋದು, ಏಷ್ಯಾದ ಆಫ್ರಿಕನ್ನರು ಆಸ್ಟ್ರೇಲಿಯಾದ ಯುರೋಪಿಯನ್ನರ ಜೊತೆ ಅಂಟಾರ್ಟಿಕಾದ ಮೂಲಕ ಉತ್ತರ ಅಮೆರಿಕಾದಿಂದ ದಕ್ಷಿಣ ಅಮೆರಿಕಕ್ಕೆ ಹೋದರು ಅಂತ ನೆನ್ಪಿಟ್ಕೊಂಡಾಗ ಈ ಖಂಡಗಳು ಎಷ್ಟು ಅಂದ್ರೂ ಗೊತ್ತಾಗುತ್ತೆ, ಯಾವುದು ಅಂದ್ರೂ ಗೊತ್ತಾಗುತ್ತೆ ಅಲ್ವಾ? ಇದೇ ಥರ ನೆಕ್ಸ್ಟು ದಿಕ್ಕುಗಳ ಬಗ್ಗೆ ಹೇಳ್ಕೊಡ್ತೀನಿ. ಓಕೆ ಓಕೆ ನೇನ್ರಪ್ಪ?